ಫ್ರೆಂಡ್ಸ್, ನಾವಿವಾಗ ಆದರ್ಶಧಾಮ ಮುಗಿಸ್ಕೊಂಡು ನೆಕ್ಸ್ಟ್ ಬಟರ್ಫ್ಲೈ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇದನ್ನು ಬಟರ್ಫ್ಲೈ ಬೀಚ್ ಯಾಕೆ ಕರೀತಾರೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ, ಅದು ತುಂಬ ಇಂಟ್ರೆಸ್ಟಿಂಗ್, ಅದು ಮುಂದೆ ಹೇಳ್ತೀನಿ. ಬನ್ನಿ ಇವಾಗ ಬಟರ್ಫ್ಲೈ ಬೀಚ್ಗೆ ಹೋಗೋದ. ಈ ಬೀಚ್ಗೆ ಹೋಗ್ಬೇಕಂದ್ರೆ ಎರಡು ದಾರಿ, ಒಂದು ರೋಡಲ್ಲಿ, ಇನ್ನೊಂದು ನೀರಿನಲ್ಲಿ. ಇದು ಬೋಟಲ್ಲಿ ಹೋಗಬೇಕಾಗುತ್ತೆ. ಪೊಲಾಲಂ ಬೀಚಿಂದ ಬೋಟ್ ಬುಕ್ ಮಾಡಿಕೊಂಡು ಬೋಟಿಂದ ಬಟರ್ಫ್ಲೈ ಬೀಚ್ಗೆ ರೀಚ್ ಆಗ್ಬೋದು. ಇಲ್ಲಾಂದರೆ ಪೊಲಾಲಮ್ಮಿಂದ ರೋಡ್ ಮುಖಾಂತರ ಸುತ್ತಾಕ್ಕೊಂಡು ಹೋಗಬೇಕು. ನಾವಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಫ್ ರೋಡಿಂಗು ಹೋಗಬೇಕಾಗುತ್ತೆ ಅಂತ. ಸೊ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಸೊ ಮೇನ್ ರೋಡಿಂದ ಬೀಚ್ಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 3 ಕಿಲೋಮೀಟರು ಈ ಥರ ಆಫ್ ರೋಡಿಂಗಲ್ಲೇ ಹೋಗ್ಬೇಕಾಗುತ್ತೆ. ಸೊ ಈ ಬಟರ್ಫ್ಲೈ ಬೀಚು ಅಂದರೆ ಒಂದು ರೀತಿ ಅನ್ಎಕ್ಸ್ಪ್ಲೋರ್ಡ್ ರೀತಿ ತುಂಬ ಕಾಲದವರೆಗೂ. ಸೊ ಅನ್ಲೈಕ್ ನಾರ್ತ್ ಗೋವಾ ರೀತಿ ಅಷ್ಟೇನು ಇಲ್ಲಿ ಕ್ರೌಡೆಡ್ ಇರಲ್ಲ. ಸೊ ಇದನ್ನು ಬಟರ್ಫ್ಲೈ ಬೀಚ್ ಏನಕ್ಕಂತಾರಂದರೆ, ಒಂದು ಸೀಸನಲ್ಲಿ ಇಲ್ಲಿ ಈ ಚಿಟ್ಟೆಗಳು ಅಂತಾರಲ್ವ ಬಟರ್ಫ್ಲೈಸ್, ಆ ಸೀಸನಲ್ಲಿ ಇಲ್ಲಿ ತುಂಬ ಇರ್ತವೆ. ಅದಕ್ಕೋಸ್ಕರ ಇದನ್ನು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ. ನೆನಪೆಲ್ಲವೂ ಯಾವಾಗ 1960, 1970 ಆ ಟೈಮಲ್ಲಿ ಹಿಪ್ಪಿ ಚಳುವಳಿ ಅಂತ ಒಂದು ಗೋವಾದಲ್ಲಿ ಚಳುವಳಿ ಆಗುತ್ತೆ. ಆ ಸಮಯದಿಂದ ಗೋವಾದಲ್ಲಿ ವಿದೇಶಿ ಪ್ರವಾಸಿಗರು ಅಂದರೆ ಫಾರಿನರ್ಸು ತುಂಬ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅವರಿಗೆ ಅಂದರೆ ಪೀಸ್ಫುಲ್ಲಾಗಿ ಜನಗಳು ಕಡಿಮೆ ಇರೋ ಸ್ಥಳಗಳನ್ನು ಹುಡುಕ್ತಾ ಇದ್ದಾಗ, ಆವಾಗ ಈ ಪೊಲಾಲಮ್ಮಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ದೋಣಿ ಮುಖಾಂತರ ಹೋಗಬೇಕಾದ್ರೆ ಈ ಬಟರ್ಫ್ಲೈ ಬೀಚ್ನ ಕಂಡುಹಿಡಿಯುತ್ತಾರೆ. 1961 ಯಾವಾಗ ಗೋವಾ ಭಾರತದ ಜೊತೆ ವಿಲೀನ ಆಗುತ್ತೋ ಆವಾಗ ಪ್ರವಾಸೋದ್ಯಮ ಅಂದರೆ ಟೂರಿಸಮ್ಮು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಆದರೆ ಈ ಏಕಾಂತತೆಯ ಕಾರಣದಿಂದ, ಅಂದರೆ ಲೋನ್ಲಿನೆಸ್ ಅಂತಾರಲ್ವ, ಆ ಬಟರ್ಫ್ಲೈ ಬೀಚು ಅಷ್ಟು ಗಮನ ಏನು ಬಂದಿರೋದಿಲ್ಲ. ಯಾವಾಗ ಹೋಗ್ತಾ ಹೋಗ್ತಾ ಜನಸಂದಣಿ ಅಂದರೆ ಕ್ರೌಡೆಡ್ ಇರುವ ಜಾಗ ನೋಡಿಕೊಂಡು, ಅಂದರೆ ಅನ್ವೇಷಿಸಲು ಇರುವ ಜಾಗಗಳನ್ನು ಹುಡುಕ್ತಾ ಇರ್ತಾರೋ, ಆವಾಗಿಂದ ಈ ಬಟರ್ಫ್ಲೈ ಬೀಚು ತುಂಬ ಫೇಮಸ್ ಆಗ್ತಾ ಹೋಗುತ್ತೆ. ಒಂದು ಬೈಕಿಗೆ 100 ರೂಪಾಯಿ ಆಫ್ ರೋಡಿಂಗ್ ಹೋಗೈತೆ ಗೋವಾದಲ್ಲಿ. ಕೆಳಗಡೆವರೆಗೂ ಹೋಗ್ಬೋದು, ಹೋಗ್ತಾ ಇದ್ದೀವಿ. ಓನ್ಲಿ 2 ವೀಲರ್ಸ್ ಅನ್ನು ಕೆಳಗಡೆವರೆಗೂ ಹೋಗೋದಕ್ಕೆ ಬಿಡ್ತಾರೆ. ಕಾರ್ ಅಲೌಡ್. ಫುಲ್ಲಿ ಸ್ಯಾಟಿಸ್ಫೈಡ್. ಸರಿ, ಸೊ ಇದಕ್ಕಿನ್ನೊಂದು ಹೆಸರು ಏನಂದರೆ ಹನಿಮೂನ್ ಬೀಚ್ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಹೋಗ್ಬೇಕಾದ್ರೆ ಟ್ರೆಕ್ಕಿಂಗ್ ಮುಖಾಂತರ ಹೋಗ್ಬೋದು. ಇವಾಗ ದಾರಿ ಇದೆ, ಆಗಿನ ಕಾಲದಿಂದ ಟ್ರೆಕ್ಕಿಂಗ್ ಮುಖಾಂತರ ಹೋಗ್ಬೋದಾಗಿತ್ತು. ಸೊ ಈ ಪ್ಲೇಸ್ಗೆ ತುಂಬ ಜನ ಕಪಲ್ಸ್ ಬರ್ತಾ ಇರ್ತಾರೆ. ಸೊ ಅವರಿಗೆ ಪ್ರೈವಸಿ ಎಲ್ಲ ಸಿಗೋದ್ರಿಂದ, ಅಂದರೆ ನನಗೆ ತಿಳಿದಿರುವ ಪ್ರಕಾರ ಈ ಮಾಹಿತಿ ಇದೆ. ಸೊ ಪ್ರೈವಸಿಗೋಸ್ಕರ ಈ ಬೀಚ್ಗೆ ಬರ್ತಾರೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಹನಿಮೂನ್ ಬೀಚ್ ಅಂತಾರೆ. ಗಣೇಶ ಬೇರೆ ದಾರಿಯಲ್ಲಿ ಹೋಗ್ಬಿಟ್ಟ. ಇನ್ನ ದೂರ ಹೋಗ್ತಾನೆ ಇದ್ದೀವಿ. ಅದಕ್ಕೆ ಗುರು 100 ರೂಪಾಯಿ ವರ್ತಿದೆ ಕೊಟ್ಟಿದ್ದಕ್ಕೂ. ಇಲ್ಲಾಂದ್ರೆ ಇಷ್ಟು ದೂರ ನಡ್ಕೊಂಬರೋದು. ಅಯ್ಯೋ, ಜೀಪ್ ಬಂದ್ಬಿಟ್ಟೆ. ಒಂಥರ ಸ್ಯಾಟಿಸ್ಫೈ ಆಯ್ತು ಫ್ರೆಂಡ್. 100 ರೂಪಾಯಿ ಕೊಟ್ಟಿದ್ದಕ್ಕೂ ಹೊರತು
ಮೊನ್ನಿದೆ ಮೊನ್ನೆ ಐ ಗಣೇಶ ಅರೆ ಮೊನ್ನೆ ಇದೆ ಸ್ಕಿಡ್ ಆಗ್ತಾ ಇದೆ ಗಾಡಿ. ABS ಬೇರೆ ಆಫ್ ಮಾಡಿಲ್ಲ. ಗೋವಾಗೆ ಬಂದು ಆಫ್ ರೋಡಿಂಗ್ ಬಂದದಕ್ಕೂ ಸ್ಯಾಟಿಸ್ಫೈ. ಇದಂತೂ ನಾವು ಎಕ್ಸ್ಪೆಕ್ಟೇ ಮಾಡಿದ್ವಿ. ಏನಿದು ಇಷ್ಟು ಕೆಳಗಡೆ. ಬೆಟ್ಟದ ಮೇಲಿಂದ ಕೆಳಗಡೆಗೆ ಇಳಿದುಕೊಂಡು ಹೋಗುತ್ತಾ ಇದ್ದೇವೆ ಫ್ರೆಂಡ್ಸ್. ಪಾಪ ಹುಡುಗಿದು ಗಾಡಿ. ಪಕ್ಕಕ್ಕೆ ಬರಲೇ ಗಣೇಶ, ಹೇಳ್ಬೇಕಾ? ಅಂಟು ಪುಷ್. ಓಕೆ ಒನ್. ಹಾಂ ದರ್ಶನ್, ಆವಾಗಲೇ ಜೀನ್ಸ್ ಪ್ಯಾಂಟ್ ಹಾಕಿರೋದಕ್ಕೆ ಗಣೇಶ್ ಏನಂತ ಹೇಳಿದ್ರು? ಕೂಲ್ ಆಗಿದೆ. ಯಾಕಂತೆ? ವೈಟ್ ಕಲರ್ ಹಾಕಿರೋದಕ್ಕೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಗಣೇಶ್ ಅವರು ಆವಾಗಲೇ ಜೀನ್ಸ್ ಯಾಕೆ ಹಾಕಿದೆ ಅಂದರೆ ನಾನು ವೈಟ್ ಆಗಿದ್ದೀನಿ, ಕೂಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಅವ್ರದ್ದು ಪ್ಯಾಂಟ್ ಕಲರ್ ಇವಾಗ ನೋಡೋಣ ಹೆಂಗೆ ಅಂತ. ಗಣೇಶ್ ಅವರೇ ವೆಲ್ಕಮ್, ಬರಬೇಕು. ನೋಡಿ ಫ್ರೆಂಡ್ಸ್, ನೋಡಿ ವೈಟ್ ಕಲರ್ ಅನ್ನೋದು ಇದು ಗಣೇಶಗೆ. ನೋಡಿ ನಮ್ದು ತೋರಿಸಿ. ನೋಡಿ ಫ್ರೆಂಡ್ಸ್, ಆಫ್ ರೋಡಿಂಗ್ ಬಂದ್ವಿ ಬೈಕಲ್ಲಿ, ಈ ತರ ಆಗಿದೆ ಬಟ್ಟೆಗಳೆಲ್ಲ. ಗೋವಾದಲ್ಲಿ ಆಫ್ ರೋಡಿಂಗ್ ಬಂದು ಆಗಿರೋ ವ್ಯವಸ್ಥೆ ಇದು. ವ್ಯವಸ್ಥೆ ಅನ್ಎಕ್ಸ್ಪೆಕ್ಟೆಡ್ ಆಫ್ ರೋಡಿಂಗ್ ಈ ತರನೇ ಇರುತ್ತೆ. ಹೌದು, ಏನು ಪ್ರಿಪೇರ್ ಆಗಿ ಬಂದಿರಲಿಲ್ಲ ನಾವು. ಅದೇ ಹೆಂಗೆ ದಾರಿ ಇತ್ತು ಬೆಟ್ಟ ಇಳಿಬೇಕಾದ್ರೆ ಹಾಗೆ ಬಂದಿದ್ದು, ಹಂಗೆ ಬಂದ್ವಿ. ನೋಡಿದ್ರೆ ಈ ತರ ಆಗಿದೆ. ಫ್ರೆಂಡ್ಸ್ ಇವಾಗ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗಡೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಕಷ್ಟ ಇದೆ, ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಸ್ವಲ್ಪ ಸ್ಲಿಪ್ ಆದರೆ ಇನ್ನೂ ಮೂತಿ ಹೊಡೆದೋಗುತ್ತೆ. ಬಾಯ್ಸ್ ಆರ್ ಕಮಿಂಗ್. ಜೆಟ್ ಸ್ಕೀ ಇದೆ, ಸೌಂಡು. ಬಂತು ಬೀಚ್ ವ್ಯೂ ನೋಡಿ ಇವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ವಾವ್ ಗೈಸ್, ಅಮೇಝಿಂಗ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಜಾಗ. ಇವಾಗ ಅರ್ಥ ಆಯ್ತು ಯಾಕೆ ಬಟರ್ಫ್ಲೈ ಬೀಚ್ ಅಂದರೆ ಜನ ಇಷ್ಟು ಬರ್ತಾರೆ ಅಂತ. ಒಂದು ಅರ್ಧ ದಾರಿ ಬೈಕಲ್ಲಿ ಬಂದ್ವಿ ಆಫ್ ರೋಡಿಂಗ್ ಮಾಡಿಕೊಂಡು. ಇನ್ನು ಅರ್ಧ ದಾರಿ ನಡ್ಕೊಂಡು ಕೆಳಗಡೆ ಹೋಗ್ಬೇಕು. ಅಯ್ಯೋ ಎಷ್ಟು ನೋಡಿ, ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ. 100 ಮೀಟರ್ಸ್ ಹೋಗ್ಬೇಕು. ಅಯ್ಯಮ್ಮ, ಬನ್ನಿ ಪಾಪಣ್ಣವ್ರೆ, ಬರ್ತಾ ಇದೀವಿ ರೀ. 200 ಮೀಟರ್ಸಾ? ಹೋಗ್ತಾ ಹೋಗ್ತಾ ಹಚ್ಕೊಂಡು ಹೋಗ್ತಾ ಇರೋ ನೀನು. ಲೈ ದರ್ಶನ್ ಅವರೇ, ನೀವು ಯಾಕೆ ಹಿಂಗೆ ಹೇಳೋದು? ನೀವು ಅವಾಗ ಹಂಗ ಯಾವಾಗಲೂ ಹಂಗೇನಾ? ತುಂಬ ಬಾಯಾರಿಕೆ ಆಗ್ಬಿಟ್ಟಿತ್ತು. ಅಲ್ಲಿ ಏನೂ ಸಿಕ್ಕಿಲ್ಲ, ಇದೊಂದೇ ಸಿಕ್ಕಿದ್ದು. ದರ್ಶನ್ ಅವರೇ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹತ್ಬೇಕಾದ್ರೆ ಹೆಂಗೆ ಹತ್ತೀರ ನೀವು? ಇಲ್ಲಿ ಬೆಟ್ಟದ ಮೇಲಿಂದ ಬಂದು ಕೆಳಗಡೆ ಇಳ್ಕೊಂಡು ವಾವ್ ಕಾಣಿಸ್ತಾ ಫ್ರೆಂಡ್ಸ್, ಕಾಣಿಸ್ತಾ ಬೀಚು. ವಾವ್ ಸೇಫ್ ಗಾರ್ಡ್ ಇದ್ದಾರೆ ಕೂತ್ಕೊಂಡು. ಇಲ್ಲಿಲ್ಲ, ನಮ್ಮ ಹುಡುಗರು ಕಾಣಿಸ್ತಾ ಇಲ್ಲ. ಅಲ್ಲಿದ್ದಾರೆ. ಇಲ್ಲಿದ್ದಾರೆ. ಮೇಲಿಂದ ಕೆಳಗಡೆ ಇಳಿದುಕೊಂಡು ಬರಬೇಕು.
ಬೋಟ್ ಹೋಗ್ತಾ ಇದೆ. ಓಕೆ ನೋಡಿ, ನಮ್ಮ ದರ್ಶನ್ ಅವರು ಡ್ರೋನು ಹಾರಿಸ್ತಾ ಇದ್ದಾರೆ. ಒಂದು ವ್ಯೂ ಕ್ಯಾಪ್ಚರ್ ಮಾಡಬೇಕು ಅಂತ ಆವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ದರ್ಶನ್ ಅವರು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಪರ್ಫೆಕ್ಟ್ ಕ್ಯಾಪ್ಚರ್ಗೆ. This is the Butterfly Beach. Body check. Mirror hit me like a flash test. Highways. You ain't ready for this progress. Ay, 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 ay. Late night pack bag color coded. Neon tag on the zip, I'm focused. Leg day, glute game heavy loaded. Every line on this frame, you notice. Seam run sharp down the curve, precision. Crop top hug, every breath, decision. Sweat beat slide down my neck, ignition. You stare once, then again, new vision. Tight fit fever, watch your mind run wide. Every rep, every flex, get you hypnotized. Waist and hip dip, got your pulse on high. I put this on my arm, and I set your fire. Tight fit fever, let your thoughts take flight. Every lunge, every jump, make you fantasize. Heat wave, heart rave, in the gym floor live. I put this on my arm, and I set your fire. Ay, strap crowd back like a race line. Prince so loud, can't stay in a baseline. Walk to the rack, waist stack, then I take mine. ಓಕೆ ಫ್ರೆಂಡ್ಸ್, ಬಟರ್ಫ್ಲೈ ಬೀಚ್ ನೋಡಿದ್ದಾಯಿತು. ಇವಾಗ ಮತ್ತೆ ಆಫ್ ರೋಡಿಂಗ್ ಮಾಡಿಕೊಂಡು ಮೇಲಕ್ಕೆ ಹೋಗಬೇಕು. ಹೋಗೋದಾ? ಓಕೆ ನಡಿಯಪ್ಪ. ಶ್ರೇಯಸ್ ಅಂತೂ ಈ ಸಾರಿ ಫಸ್ಟ್ ರೈಡು ರೆಟ್ರೋ ರೈಡರ್ಸ್ ಬೆಂಗಳೂರು ಕ್ಲಬ್ಬಿಂದ. ಬೈಕ್ ಹಂಗೆ ಮೊದಲಲ್ಲಿ ಎಳೀತಾ ಇದೆ ಕಡೆ ಕೆಟ್ಟು ರೈಟು. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಬೈಕಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಎಲ್ಲ ಈ ಸಾರಿ ಬ್ಯಾಚುಲರ್ಸ್ ಆಗಿ ಬಂದಿದ್ದೀವಿ. ಹಾಂ, ಏನು ಗಣೇಶ್? ಏನು ಮಾಡೋದಕ್ಕೂ ಆಗೋದಿಲ್ಲ. ಸುಮ್ಮನೆ ಬಂದ್ವಾ ಹೋಗಿದ್ವಾ ಆ ರೀತಿ ಇರಬೇಕು. ಚಂದನ್ ಎಲ್ಲಿ? ಏ ಚಂದನ್ ಪಾಪ, ಜಿಪ್ ಬೈ ಜಿಪ್ 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 ಯಾಕೆ ಪಂಚರ್ ಆಗ್ಬಿಟ್ಟ? ಅಯ್ಯೋ ಪಾಪ, ತೊಡ್ಬೇಕೇನೋ. ಪಂಚರ್ ಆಗ್ಬಿಟ್ಟಿದೆ. ಚಂದನ್, ಇನ್ಫ್ಲೇಟ್ರ್ ಇದೆ ಚಂದನ್, ಅವ್ರು ಅಷ್ಟು ದೂರ ಹೋಗ್ಲಿ ಪಾಪ. ಇನ್ಫ್ಲೇಟ್ರಲ್ಲಿ ಏರ್ ರೋಡ್. ವೇಟ್
Bro, put it in that. So we have an inflator. You have an inflator? Yeah. Hey, Chandan, you are right? Shadow. Yeah. ಓಕೆ, ಯಾರ್ದೋ ಪಾಪ ಬೈಕು ಫ್ಲ್ಯಾಟ್ ಟೈರ್ ಆಗಿದೆ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಇನ್ಫ್ಲೇಟರು. ಸ್ಪೋರ್ಟ್ಸ್ ಮೋಡ. ಈ ಸಾರಿ ನಮ್ಮ ಎಕ್ಸ್ಪೋರ್ಟ್ ಮೆಕ್ಯಾನಿಕ್ ಬಂದಿಲ್ಲ, ಅದರಿಂದ ಆ ಪೊಸಿಷನ್ನ ಚಂದನ್ ಅವರು ತೊಗೊಂಡಿದ್ದಾರೆ. ವಿ ಆರ್ ಟ್ರೈಯಿಂಗ್ ఎంత 35 పెట్టినా పెట్టు ఎంతో 35. You are from? You are from? Maharashtra. Okay. Your name? Apus. Apus. We are from Bangalore. Okay. So the option is only like you have to push it or tow it to there. Ask someone to come and replace that. So it is ಇದು ಸೆಂಟರ್ಗೆ. हाँ, पार्क इट असे. Put the lock. ಓಕೆ, ಅವ್ರದ್ದು ಬೈಕ್ ಪಂಚರ್ ಆಯಿತು. ಸೊ ಅವ್ರನ್ನ ಕರ್ಕೊಂಡೋಗಿ ಮತ್ತು ಅವರು ಅಲ್ಲಿಂದ ಯಾರೋ ಹೊಸ ಟೈರ್ ತೊಗೊಂಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಯಾ ಕಮ್. We'll call that guy. Thank you for all that. Put the leg. Yeah. Be careful. You'll go. Hopefully someone should be able to. Okay. The tire was already bad. It was already bad. So when you took it for rent, right? Yes. So when you take for rent, you check the tire. So if you see, look at that rubbers, right? So when you come in this type of roads, you need to have a good ಶಾಪ್ ಯಾವುದೋ ಗೊತ್ತಿದೆ ಅಂತೆ, ಇಲ್ಲಿವರೆಗೂ ಕರ್ಕೊಂಡೋಗಿ ಇವಾಗ ಡ್ರಾಪ್ ಮಾಡ್ತೀವಿ. ಹೋಗಿ ಯಾರಾದ್ರೂ ಗೊತ್ತೇನೋ ಅಂತ ಹೇಳ್ಕೊಂಬ. ಕಾರ್ ಹೋಗ್ತಾ ಇದೆ ಫ್ರೆಂಡ್ಸ್. ಇವತ್ತು ದೂರೇ ಎದ್ದೋಡುತ್ತೆ. ಚಂದನ್ ಬೇಗ ನಡಿ. ಬೆಂಗಳೂರು ಮಂಕಿ. ಇಲ್ಲೊಂದು ನಾಯಿಗಳು ಓಡಿಸ್ಲಾಡ್ತಾ ಇದೆ. ಫ್ರೆಂಡ್ಸ್, ಮತ್ತೊಂದು ವ್ಯಾಲ್ಯೂಬಲ್ ಅಡ್ವೈಸ್ ಹೇಳ್ತೀನಿ. ಯಾರೇ ಹೋಗಲಿ ಗೋವಾಗೆ ರೆಂಟ್ಗೆ ನೀವು ಸುತ್ತಾಡೋದಕ್ಕೆ ಗಾಡಿ ತೊಗೊತೀರ, ಆದರೆ ಅದನ್ನು ತೊಗೊಳೋಕ್ಕಿಂತ ಮುಂಚೆ ನೀವು ಗಾಡಿ ಕಂಡೀಷನ್ನು, ಎಸ್ಪೆಷಲಿ ಟೈರ್ ಕಂಡೀಷನ್ನು ಚೆಕ್ ಮಾಡಿ. ಇಂಥ ಜಾಗಗಳಿಗೆ ಬಂದಾಗ ಏನಾಗುತ್ತೆ ಅಂದರೆ, ಇಂಥ ರೋಡಲ್ಲಿ
ಟೈರ್ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಫ್ಲ್ಯಾಟ್ ಟೈರ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ದುಡ್ಡು ಕೊಟ್ಟಿರ್ತೀರ ಮತ್ತು ಇಂಥ ಜಾಗದಲ್ಲಿ ಬಂದಾಗ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಆದ್ದರಿಂದ ಒಂದು ಅಡ್ವೈಸ್, ಬೈಕ್ ರೆಂಟು ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ಒಳ್ಳೆ ಗಾಡಿ ಚೆಕ್ ಮಾಡಿ, ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ, ಒಂದು ರೌಂಡ್ ಹೋಗಿ ಬನ್ನಿ, ಆಮೇಲೆ ನೀವು ರೆಂಟ್ಗೆ ತೊಗೊಳ್ಳಿ. ಇವು ಬೈಕ್ ರೆಂಟ್ ಕೊಡೋರು ದುಡ್ಡು ಮಾಡ್ಕೊತಾರೆ, ಆದರೆ ಸಫರ್ ಆಗೋದು ಯಾರು ಹೇಳಿ? ನಾವೇ. ಸೊ ಅದಕ್ಕೋಸ್ಕರ ಎಸ್ಪೆಷಲಿ ಕಪಲ್ಸ್ ಬಂದಾಗ ಅವರು ಸುಮ್ಮನೆ ತೊಗೊಂಬಂದ್ಬಿಡ್ತಾರೆ ಸುತ್ತಾಡೋದಕ್ಕೆ. ಬಟ್ ಆ ರೀತಿ ಮಾಡಲೇಬೇಡಿ. ಇವಾಗ ಆಲ್ಮೋಸ್ಟ್ 3 ಗಂಟೆ ಆಗಿದೆ ಟೈಮು. ಫಸ್ಟ್ ಹೋಗಿ ಊಟ ಮಾಡಿ ನೆಕ್ಸ್ಟ್ ನಮ್ಮ ಪ್ರಯಾಣ ಬಂದು ಕಬೋಡಿ ರಾಮ ಫೋರ್ಟ್. ಅಲ್ಲಿ ಹೋಗಿ ಫೋರ್ಟ್ ನೋಡಿಕೊಂಡು ಮತ್ತು ಸನ್ಸೆಟ್ ನೋಡಿಕೊಂಡು ವಿ ವಿಲ್ ಬಿ ಎಂಡಿಂಗ್ ಡೇ 2 ಆಫ್ ಗೋವಾ.